ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಥೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 18. ದೇವಸ್ಥಾನದ ಮೆಟ್ಟಿಲು ಹತ್ತುತ್ತಿದ್ದವನ ಮುಖವನ್ನೇ ನೋಡುತ್ತಿದ್ದವಳಿಗೆ ಕಣ್ಣು ಹೊಡೆದು, ಅಷ್ಟೊಂದು ನೋಡಬೇಡ ಜಾನು, ನನಗೆ ದೃಷ್ಟಿ ಆಗುತ್ತೆ ಎಂದು ನಕ್ಕನು. ಅಲ್ಲ ಹ್ಯಾಂಡ್ಸಮ್, ನೀನು ದೇವರನ್ನು ಯಾವಾಗಿಂದ ನಂಬೋಕ್ಕೆ ಶುರು ಮಾಡಿದೆ? ದೇವಸ್ಥಾನಕ್ಕೆ ಬರೋ ಅಭ್ಯಾಸ ಯಾವಾಗಿಂದ ಶುರು ಆಯಿತು? ಇಷ್ಟು ವರ್ಷದಲ್ಲಿ ನೀನು ದೇವಸ್ಥಾನಕ್ಕೆ ಹೋಗೋದು ನಾನು ಒಂದು ಸಾರಿ ಕೂಡ ನೋಡಿಲ್ಲ. ಇದೇನಿದು ದಿಢೀರ್ ಬದಲಾವಣೆ ಸಾಹೇಬ್ರಿದು? ಅವಳದು ಅವನನ್ನು ಛೇಡಿಸುವ ಆಟ. ಏನಿಲ್ಲ, ಇವತ್ತು ನನ್ನ ಪ್ರೀತಿ ದೇವತೆ ನಂಗಾಗಿ ಭೂಮಿ ಮೇಲೆ ಹುಟ್ಟಿ ಬಂದ ದಿನ. ನಾನು ಅವಳನ್ನು ಮೊದಲನೇ ಬಾರಿ ನೋಡಿದ್ದು ಇದೇ ದಿನದಂದು. ಅವಳು ಅವನ ಸನ್ನಿಧಾನಕ್ಕೆ ಹೋಗುವಾಗಲೇ ಅಲ್ವೇ ನಾನು ಅವಳನ್ನು ನೋಡಿದ್ದು. ಅದಕ್ಕೆ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಅಷ್ಟೆ. ಅಲ್ಲದೆ ಇಷ್ಟು ವರ್ಷದ ನನ್ನ ಪ್ರೀತಿಗೆ ನನ್ನ ಏಂಜಲ್ ಕಡೆಯಿಂದ ಒಪ್ಪಿಗೆ ಸಿಕ್ಕ ದಿನ ಕೂಡ ಇವತ್ತೇ ಅಲ್ವಾ? ಒಂದೇ ಡೇಟ್ಗೆ ನನ್ನ ಲೈಫಲ್ಲಿ ಎಲ್ಲ ಮಿರಾಕಲ್ ನಡೆದಿರುವಾಗ ನಂಬಿಕೆ ಇಲ್ಲದೆ ಇದ್ದರೂ ಕೊನೆ ಪಕ್ಷ ಕೃತಜ್ಞತೆಗಾಗಿ ಆದರೂ ನಿಮ್ಮ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಮತ್ತೆ ನನ್ನಿಂದ ಇನ್ಯಾವತ್ತೂ ಈಗ ಸಿಕ್ಕಿರೋ ಖುಷಿನ ಕಿತ್ಕೋಬೇಡ ಮಾರಾಯ ಅಂತ ಒಂದು ಸ್ಟ್ರಾಂಗ್ ಅಪ್ಲಿಕೇಶನ್ ಹಾಕೋಕೆ ಎಂದನು. ಅಷ್ಟೇ ಅಲ್ಲ ಹೀರೋ, ಇವತ್ತು ಇನ್ನೊಂದು ವಿಶೇಷ ನಡೆಯೋದಿದೆ. ಅದು ನಿಂಗೆ ನಾನು ಕೊಡೋ ಸರ್ಪ್ರೈಸ್. ಅದು ನಿಂಗೆ ತುಂಬ ಖುಷಿ ಕೊಡುತ್ತೆ. ನಿನ್ನ ಮುಖದಲ್ಲಿ ಆ ಒಂದು ನಗು ನೋಡೋಕೆ ಕಾತುರದಿಂದ ಕಾಯ್ತಾ ಇದ್ದೀನಿ ನಾನು. ಯಾವಾಗಲೂ ನೀನು ನಂಗೆ ಸರ್ಪ್ರೈಸ್ ಕೊಡ್ತಿದ್ದೆ. ನೀನೊಂಥರ ಬಂಚ್ ಆಫ್ ಸರ್ಪ್ರೈಸ್ ಅನ್ನೋ ಹಾಗಿದೆಯಾ. ಆದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ, ಮನದಲ್ಲೇ ನುಡಿದು ನಕ್ಕಳು. ಮನೆಗೆ ಹೋದ್ಮೇಲೆ ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸ್ವೀಟಿ. ನಿಂಗೆ ತುಂಬ ಖುಷಿ ಆಗುತ್ತೆ ಅಂತ ಗೊತ್ತು. ನಿನ್ನ ಒಂದು ನಗುಗಾಗಿ ನಾನೇನು ಮಾಡೋಕ್ಕೂ ಸಿದ್ಧ. ನಿನ್ನ ಮುಖದ ನಗು ಎಂದೂ ಮಾಸದಿರಲಿ. ಹಾಗೇ ನಿನ್ನ ಪ್ರತಿ ಕ್ಷಣದ ನಗುವಿಗೂ ನಾನೇ ಕಾರಣ ಆಗಿರಲಿ. ಇವನದು ಮನದ ಮಾತೆ. ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಜೋಡಿ ಹಕ್ಕಿ ಆಟದಲ್ಲಿ ನಾವಿಲ್ಲಪ್ಪ. ನಮ್ಗೆ ಯಾಕೆ ಬೇಕು ಇವರು ಸಾಬರಿ? ಬನ್ನಿ, ನಾವು ಆ ದೇವ್ರ ದರ್ಶನ ಮಾಡಿ ಬರೋಣ ಅಲ್ವಾ? ದೇವರ ದರ್ಶನ ಮಾಡಿ ಪೂಜೆ ಅರ್ಚನೆ ಎಲ್ಲ ಮುಗಿಸಿ ಅರ್ಚಕರು ಕೊಟ್ಟ ಕುಂಕುಮವನ್ನು ಅವಳ ಹಣೆಗೆ ಇಡುವ ಮನದಾಸೆ ಇವನದು. ಆದರೆ ಕೇಳಲು ಮಾತ್ರ ಇನ್ನೂ ಮುಜುಗರ. ಕೈಯಲ್ಲಿ ಕುಂಕುಮ ಹಿಡಿದು ಗಹನವಾದ ಯೋಚನೆಯಲ್ಲಿ ಮುಳುಗಿದವನ ಮನ ಅರಿಯದವಳಲ್ಲ ಅವಳು. ಏನು ಹೀರೋ ಸಾಹೇಬ್ರು, ಹೀಗೆ ದೇವ್ರ ಮುಂದೆ ಕನಸು ಕಾಣ್ತಾ ನಿಂತಿರ್ತೀರೋ ಅಥವಾ? ಅವಳ ಮಾತಿಂದ ವಾಸ್ತವಕ್ಕೆ ಬಂದವ, ಅದು 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 ಕುಂಕುಮ ಅದು ಅಂತ ತಡಬಡಾಯಿಸಿದ. ಏನು ಕುಂಕುಮ? ಅವನಿಗೆ ಗೋಳು ಹೊಯ್ದುಕೊಳ್ಳುವ ಅವಕಾಶ ಇವಳೂ ಸಹ ಮಿಸ್ ಮಾಡಿಕೊಳ್ಳಳು. ಅದು ಅದು ಏನಿಲ್ಲ, ನೀನು ಕುಂಕುಮ ಹಚ್ಕೊಂಡ್ಯಾ ಅಂತ ಕೇಳಿದೆ. ಸರಿ ಬಾ ಹೊರಡೋಣ, ತಡ ಆಗತ್ತೆ ಎಂದು ಹೊರಟವನನ್ನು ನಿಲ್ಲಿಸಿ ಅವನ ಅವಸ್ಥೆಗೆ ನಕ್ಕವಳು, ಹೀರೋ ಸಾಹೇಬ್ರೇ, ಇನ್ಮೇಲಿಂದ ನಮ್ಮ ಹಣೆಗೆ ಕುಂಕುಮ ಇಡೋ ಕೆಲಸ ನಿಮ್ಮದೆ, ತಪ್ಪಿಸ್ಕೊಳ್ಳೋ ಅವಕಾಶ ಅಂತೂ ಇಲ್ಲ ಎಂದು ಹೇಳಿ ಅವನಿಗೆ ಕಣ್ಣು ಹೊಡೆದಳು. ಅವಳ ಈ ಪರಿ ಹೊಸತು ಅವನಿಗೆ. ಅವಳಲ್ಲಿ ಆಗುವ ಸಣ್ಣ ಸಣ್ಣ ಸೂಕ್ಷ್ಮ ಬದಲಾವಣೆ ಕೂಡ ಅರಿಯುವವನು ಅವನು. ಅವಳ ಹಣೆಗೆ ಕುಂಕುಮವಿಟ್ಟು ಹೊರ ನಡೆದವ ಅಲ್ಲೇ ಕಟ್ಟೆಯ ಮೇಲೆ ಕೂತನು. ಅವಳು ಅವನನ್ನು ಹಿಂಬಾಲಿಸಿ ಬಂದು ಅವನ ಪಕ್ಕದಲ್ಲೇ ಕುಳಿತುಕೊಂಡಳು. ಇಷ್ಟು ಹೊತ್ತು ಚೆನ್ನಾಗಿದ್ದ ವಾತಾವರಣ ಇದ್ದಕ್ಕಿದ್ದಂತೆ ಅವನ ಮೌನದಿಂದ ಬದಲಾಗಿತ್ತು. ಅವನ ಕ್ಷಣ ಮೌನವನ್ನು ಅವಳಿಂದ ಸಹಿಸಲು ಆಗುತ್ತಿರಲಿಲ್ಲ. ಏನಾಯಿತು ಹ್ಯಾಂಡ್ಸಮ್, ಯಾಕೆ ಸುಮ್ಮನೆ ಬಂದ್ರಿ? ಇವಾಗ ಇಲ್ಲಿ ಕೂತು ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯಿತು? ನನ್ನಿಂದ ಏನಾದರೂ ತಪ್ಪಾಯ್ತಾ ಎಂದು ಪ್ರಶ್ನಿಸಿದವಳಿಗೆ ಗಾಬರಿ ತುಂಬಿತ್ತು. ಕೃತಿ, ನಿನ್ನೊಟ್ಟಿಗೆ ಸ್ವಲ್ಪ ಮಾತಾಡೋದಿತ್ತು ಎಂದು ಅವಳನ್ನು ಅಲ್ಲೇ ಹತ್ತಿರದ ಒಂದು ಪಾರ್ಕಿಗೆ ಕರೆದೊಯ್ದನು.
ಅವ ಕರೆದ ಅವಳ ಹೆಸರೇ ಸಾಕ್ಷಿ. ಅವನಿಗೆ ಏನೋ ಬೇಸರ ಆಗಿದೆ. ಅದು ತನ್ನಿಂದಲೇ. ಅವನ ಮನದ ನೋವಿಗೆ ತಾನೇ ಕಾರಣ ಎಂದು ಅವಳು ಅರಿಯಲು ಇದೇ ಕಾರಣವಾಗಿದೆ. ಯಾಕೆ ಅಂದರೆ ಅವನೆಂದೂ ಅವಳನ್ನು ಕೃತಿ ಎಂಬ ಹೆಸರಿನಿಂದ ಕರೆದವನೇ ಅಲ್ಲ. ಆದರೆ ಇಂದು ಮೊದಲ ಬಾರಿ ಅವಳನ್ನು ಕೃತಿ ಎಂದು ಕರೆದಿದ್ದನು. ಇದ್ದಕ್ಕಿದ್ದಂತೆ ಏನಾಯಿತು ಇವರಿಗೆ ಎಂದು ಮನ ಎಷ್ಟೇ ಯೋಚಿಸಿದರೂ ಉತ್ತರ ಅವಳು ಅರಿಯದಾದಳು. ಅವನನ್ನೇ ಹಿಂಬಾಲಿಸಿ ಬಂದವಳು ಮೌನವಾಗಿ ನಿಂತವನಿಗೆ, ಹೇಳಿ ಏನಾಯಿತು? ಯಾಕೊಂಥರ ಇದ್ದೀರಾ? ಇದ್ದಕ್ಕಿದ್ದಂತೆ ಏನಾಯಿತು? ನನ್ನಿಂದ ಏನಾದರೂ ತಪ್ಪಾಯ್ತಾ? ಇಷ್ಟು ಕೇಳೋ ಅಷ್ಟರಲ್ಲಿ ಅವಳ ಕಣ್ಣು ತುಂಬಿದ್ದವು. ಅವನಿಗಾಗಿ ಮುಂದಿನ ಬದುಕು ಎಂದು ತೀರ್ಮಾನಿಸಿ ಇನ್ನೂ ಒಂದು ದಿನ ಸಹ ಕಳೆದಿಲ್ಲ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನಾಯಿತು ಎಂಬ ಆತಂಕ ಅವಳಲ್ಲಿ. ಮೊದಲ ದಿನವೇ ತನ್ನಿಂದ ಅವ ನೊಂದುಕೊಳ್ಳುವಂತೆ ಮಾಡಿಬಿಟ್ಟೆನಾ ಎಂಬ ನೋವೇ ಅವಳಿಗೆ ಸಂಕಟ ನೀಡಿದ್ದು. ಎಲ್ಲ ಸಮಯದಲ್ಲೂ ನಾವು ಗಟ್ಟಿಯಾಗಿ ಇರೋಕೆ ಆಗಲ್ಲ. ಕೆಲವೊಮ್ಮೆ ಒಂಟಿಯಾಗೇ ಇದ್ದು ಒಂದೆರಡು ಹನಿ ಕಣ್ಣೀರು ಹಾಕಿದರೇನೆ ಮನಸ್ಸು ಹಗುರ ಆಗೋದು. ಅವಳ ತುಂಬಿದ ಕಂಗಳ ನೋಡಿದವನ ಮನ ಹಿಂಡಿತು. ಅವಳ ಮೊಗ ನೋಡುತ್ತಾ ಮಾತನಾಡುವ ಧೈರ್ಯ ಸಾಲದೆ ಅವಳ ಕಣ್ಣಲ್ಲಿ ಕಾಣುವ ನೋವಿನ ಛಾಯೆ ಸಹಿಸದ ಅವ ಪಕ್ಕಕ್ಕೆ ತಿರುಗಿ ಮಾತು ಮುಂದುವರೆಸಿದ. ನನ್ನ ಪ್ರೀತಿಗೆ ನೀನು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟಿದ್ದೀಯಾ ಕೃತಿ? ಅಥವಾ ಯಾರದ್ದಾದರೂ ಬಲವಂತಕ್ಕೆ? ಮುಂದೆ ಮಾತನಾಡಲು ಅವನಿಂದ ಆಗುತ್ತಿಲ್ಲ. ಅವ ಪದೇ ಪದೇ ಹೆಸರಿಟ್ಟು ಕರೆಯುವುದನ್ನು ಅವಳ ಮನಸ್ಸು ಯಾಕೋ ಸಹಿಸದು. ಮತ್ತೆ ಮತ್ತೆ ಕಣ್ಣು ತುಂಬಿ ಬರುತ್ತಿದೆ. ಕಷ್ಟಪಟ್ಟು ಕಣ್ಣ ಕಂಬನಿಯನ್ನು ಕಣ್ಣಲ್ಲೇ ಇಂಗಿಸುವ ವ್ಯರ್ಥ ಪ್ರಯತ್ನ ಅವಳದು. ಹೌದು ಹ್ಯಾಂಡ್ಸಮ್, ನಾನು ಪೂರ್ಣ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟಿದ್ದು. ಯಾರದ್ದೋ ಬಲವಂತಕ್ಕೆ ಒಪ್ಪಿಕೊಳ್ಳೋ ಹಾಗಿದ್ದರೆ ನಾನು ಇಷ್ಟು ವರ್ಷಗಳ ಕಾಲ ನಿನ್ನನ್ನು ಕಾಯಿಸುತ್ತಾ ಇರಲಿಲ್ಲ. ನಿಮಗೆ ಯಾಕಿಂತ ಅನುಮಾನ ಬಂತು ನನ್ನ ಮೇಲೆ ಅಂತ ತಿಳ್ಕೋಬೋದಾ ಎಂದು ಅವನನ್ನೇ ಪ್ರಶ್ನಿಸುತ್ತಿದ್ದವಳ ಗಂಟಲ ಪಸೆ ಆರಿತ್ತು. ಗಂಟಲ ನರ ಉಬ್ಬಿ ಬಂದಿತ್ತು. ಅನುಮಾನ ಅನ್ನೋದು ಮನುಷ್ಯನ ಅತೀ ದೊಡ್ಡ ಕಾಯಿಲೆ. ಅದೊಮ್ಮೆ ಅವನ ತಲೆ ಹೊಕ್ಕಿದರೆ ಮುಗಿಯಿತು. ಅದು ಅವನ ಇಡೀ ಜೀವನವನ್ನು ಹಾಳು ಮಾಡಿಬಿಡುತ್ತದೆ. ಎಂದೂ ಅನುಮಾನವನ್ನು ನಿಮ್ಮ ಜೀವನದಲ್ಲಿ ಬರಲು ದಾರಿ ಮಾಡಿಕೊಡಬೇಡಿ. ಇದೇ ಅನುಮಾನದಿಂದಲೇ ಅಮೃತ ತನ್ನ ಇಡೀ ಬದುಕನ್ನೇ ನಾಶ ಮಾಡಿಕೊಂಡಿದ್ದಳು. ಅಮೃತಾಳಿಂದ ಕೃತಿಯಾಗಲು ಇದೇ ಅನುಮಾನವೇ ಸಾಕ್ಷಿಯಾಗಿತ್ತು ಹಾಗೂ ಕಾರಣವಾಗಿತ್ತು. ಅದೇ ಕಾರಣಕ್ಕೆ ಇಂದು ಕೃತಿ ಸಾಂತ್ವನ್ಗೆ ಬಂದ ಅನುಮಾನವನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದಳು. ಹಾಗೂ ಅವನಿಗೆ ಬಂದ ಅನುಮಾನ ಅವಳ ನೋವಿಗೆ ಕಾರಣವಾಗಿತ್ತು. ನನಗೆ ನಿನ್ನ ಪ್ರೀತಿ ಸಂಪೂರ್ಣ ನಿನ್ನೊಪ್ಪಿಗೆಯಿಂದಲೇ ಸಿಗಬೇಕು. ಅದಕ್ಕಾಗಿಯೇ ನಾನು ಇಷ್ಟು ವರ್ಷಗಳ ಕಾಲ ನಿನಗೆ ಬಲವಂತಪಡಿಸಿಲ್ಲ. ಯಾಕೆ ಅಂದರೆ ಒತ್ತಾಯಕ್ಕೆ ಪ್ರೀತಿ ಹುಟ್ಟಲ್ಲ. ನಿನ್ನ ಪೂರ್ಣ ಪ್ರೀತಿಯ ಒಡೆಯ ನಾನಾಗಬೇಕು. ಅದರಲ್ಲಿ ನಾನು ಸ್ವಾರ್ಥಿ ಅಂತ ನೀನು ತಪ್ಪು ತಿಳಿದ್ರೂ ಅಡ್ಡಿ ಇಲ್ಲ. ಪೂರ್ತಿ ಪ್ರೀತಿ ಸಿಗದೆ ಜೀವನ ಪೂರ್ತಿ ನಿನ್ನೊಟ್ಟಿಗೆ ಹೀಗೆ ಇರಲು ನಾನು ಸಿದ್ಧ. ಆದರೆ ನಿನ್ನ ಪ್ರೀತಿಯಲ್ಲಿ ಪಾಲು ಪಡೆಯಲು ನಾನು ಸಿದ್ಧವಿಲ್ಲ. ಯಾರದ್ದೋ ಬಲವಂತಕ್ಕೆ ಆಗಲಿ ಅಥವಾ ಪರಿಸ್ಥಿತಿ ಅಂತ ಆಗಲಿ ಅಥವಾ ಮತ್ತಿನ್ಯಾವುದೋ ಕಾರಣಕ್ಕೆ ಆಗಲಿ, ಇಲ್ಲ ನನ್ನ ಮೇಲಿನ ಕನಿಕರದಿಂದಾಗಲಿ ನಿನ್ನ ಮನದ ಒಪ್ಪಿಗೆ ಇಲ್ಲದೆ ಯಾವುದೋ ಕಾರಣಕ್ಕೆ ಕಟ್ಟು ಬಿದ್ದು ನನ್ನ ಪ್ರೀತಿನ ನಿನ್ನ ಮನದ ವಿರುದ್ಧ ಬಲವಂತವಾಗಿ ಒಪ್ಕೋಬೇಡ. ಸತ್ಯವನ್ನೇ ಹೇಳಿ ನನ್ನ ನೋಯಿಸು, ಪರವಾಗಿಲ್ಲ. ಆದರೆ ಸುಳ್ಳು ಹೇಳಿ ಸಮಾಧಾನ ಪಡಿಸಬೇಡ. ಅದು ನನಗೆ ಹಿಂಸೆ ಆಗುತ್ತೆ, ಪ್ಲೀಸ್. ಅವನ ಧ್ವನಿ ನಡುಗುತ್ತಾ ಇತ್ತು. ಆಗಲೇ ಅವನ ಗಂಟಲಲ್ಲಿ ನರ ಉಬ್ಬಿ ಬಂದಿತ್ತು. ತನಗೆ ಬೆನ್ನು ಮಾಡಿ ನಿಂತವನನ್ನು ಹಿಂದಿನಿಂದ ಅಪ್ಪಿ, ನನ್ನ ಕ್ಷಮಿಸಿಬಿಡಿ. ನಾನು ಯಾರ ಒತ್ತಾಯಕ್ಕೂ ಈ ನಿರ್ಧಾರಕ್ಕೆ ಬಂದಿಲ್ಲ. ಪೂರ್ಣ ಮನಸ್ಸಿನಿಂದಲೇ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದು. ನನ್ನ ಸಂತೋಷಕ್ಕೆ ನಿಮ್ಮ ಇಷ್ಟು ವರ್ಷದ ಅವಧಿ ಕಳೆದಿದ್ದೀರಿ. ಇನ್ನಾದರೂ ನಿಮಗೆ ನನ್ನಿಂದ ಖುಷಿ ಸಿಗಲಿ ಅಂತ ಹೀಗೆಲ್ಲ ಮಾಡಿದೆ ಅಷ್ಟೆ. ನನಗೆ ನಿಮ್ಮ ಬಗ್ಗೆ ಗೌರವ ಇದೆ, ಸ್ನೇಹ ಇದೆ, ಅಭಿಮಾನ ಇದೆ. ನನ್ನ ನಂಬಿಕೆಗೆ ಇನ್ನೊಂದು ಹೆಸರೇ ನೀವು ಎಂದು ಬಿಕ್ಕುತ್ತಾ ಹೇಳಿದಳು. ಅವಳಿಂದ ಮೃದುವಾಗಿ ಬಿಡಿಸಿಕೊಂಡವ 2 ಹೆಜ್ಜೆ ಮುಂದೆ ಹೋಗಿ, ಪ್ರೀತಿ ಎಂದು ಅವಳ ಮುಖ ನೋಡುತ್ತಾ, ಹೇಳು ಕೃತಿ, ಪ್ರೀತಿ? ಅದೇ ಇಲ್ಲ ಅಂದರೆ ಹೊಸ ಸಂಬಂಧಕ್ಕೆ ಅರ್ಥ ಇರಲ್ಲ ಕೃತಿ ಎಂದನು.
ಪ್ರೀತಿ ಬಗ್ಗೆ ಗೊತ್ತಿಲ್ಲ ಹ್ಯಾಂಡ್ಸಮ್, ಆದರೆ ಮನಸ್ಸು ಈಗೀಗ ಯಾವಾಗಲೂ ನಿಮ್ಮ ಸಾಮೀಪ್ಯ ಬಯಸುತ್ತೆ. ಎಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವೆನೋ ಎಂಬ ಭಯ ಹುಟ್ಟಿಸುತ್ತದೆ. ಅದೇನೋ ಅರಿಯದ ಭಾವ ಉದಯಿಸುತ್ತಿದೆ. ಅದಕ್ಕೆ ಏನು ಅಂತ ಹೆಸರಿಡಬೇಕೋ ತಿಳಿಯದು. ನೀವು ಹತ್ತಿರ ಇದ್ದರೆ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೆ. ಒಮ್ಮೆ ಪ್ರೀತಿಯಲ್ಲಿ ಸೋತವಳಿಗೆ ಮತ್ತೆ ಪ್ರೀತಿ ಮಾಡಲು ಭಯ ಹುಟ್ಟಿಸುತ್ತೆ. ಮತ್ತದೇ ಗತಕಾಲ ಮರುಕಳಿಸಿದರೆ ಅಮೃತ ಇಂದ ಎಲ್ಲವನ್ನೂ ಸ್ವೀಕಾರ ಮಾಡಿ ಸ್ವೀಕೃತಿಯಾದವಳು ಮತ್ತೊಮ್ಮೆ ಅಮೃತ ಆಗಿ ಪ್ರೀತಿ ಮಾಡಿ ಮತ್ತೆ ಸೋತರೆ ಈ ಬಾರಿ ನಾನು ಸ್ವೀಕಾರ ಮಾಡುವುದು ಸಾವೊಂದನ್ನೇ. ಇನ್ನೂ ಮಾತನಾಡುತ್ತಿದ್ದವಳ ಮಾತು ಅರ್ಧಕ್ಕೆ ತಡೆದು ಓಡಿ ಬಂದು ಅವಳ ತುಟಿ ಮೇಲೆ ಬೆರಳಿಟ್ಟು ಮಾತನಾಡದಂತೆ ಅವಳ ಮಾತನ್ನು ತಡೆದನು. ಅವಳನ್ನು ಬಿಗಿದಪ್ಪಿ, ನನ್ನ ಕ್ಷಮಿಸಿಬಿಡು ಪುಟ್ಟ, ಹುಟ್ಟಿದ ಹಬ್ಬದ ದಿನವೇ ನಿನ್ನ ಬಾಯಲ್ಲಿ ಸಾವಿನ ಮಾತು ನುಡಿಸಿದೆ. ನೀನು ನಿನ್ನ ಇಷ್ಟದ ವಿರುದ್ಧ ನನ್ನೊಟ್ಟಿಗೆ ಬಲವಂತವಾಗಿ ನಡೆದುಕೊಳ್ಳುತ್ತಾ ಇರೋದು ನನಗೆ ಸಹಿಸೋಕೆ ಆಗಲಿಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡಿ ನಿಂಗೆ ನೋವು ಕೊಟ್ಟೆ. ನನ್ನ ಕ್ಷಮಿಸು ಪುಟ್ಟ. ಈ ಸಾಂತ್ವನ್ ಉಸಿರು ಇರೋವರೆಗೂ ನಿನ್ನಿಂದ ಅಗಲಿ ದೂರಾಗಲಾರೆ. ನಮ್ಮದು ದೇಹ ಆತ್ಮದ ಅನುಬಂಧ ಪುಟ್ಟ. ಆತ್ಮ ದೇಹವನ್ನು ತೊರೆದಾಗ ಎಲ್ಲವೂ ನಶ್ವರ. ಆಗ ದೇಹ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ನನ್ನ ದೇಹಕ್ಕೆ ಆತ್ಮವೇ ನೀನು ಸ್ವೀಟಿ ಎಂದು ಭಾವುಕನಾಗಿ ನುಡಿದನು. ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಅವರು ನಮಗೆ ಮೋಸ ಮಾಡಿದರು ಅಂತ ಅಲ್ಲ. ನಾವು ಅಂಥವರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ವಿ ಅಂತ ಅರ್ಥ. ಅವನ ಪ್ರೀತಿಯ ಆಳ ಅರಿತವಳು ಅವನ ಎದೆಯಲ್ಲಿ ಮುಖ ಒದಗಿಸಿ, ಇಷ್ಟು ದಿನ ನಿಮ್ಮನ್ನು ಕಾಯಿಸಿ ಮಾಡಿದ ತಪ್ಪನ್ನು ಮುಂದೆ ಮಾಡಲಾರೆ ಹ್ಯಾಂಡ್ಸಮ್ ಎಂದು ತನ್ನ ಹಿಡಿತ ಬಿಗಿಗೊಳಿಸಿದಳು. ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರೇ ಸಿಗುತ್ತಾರೆ ಹೊರತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬ ವಿರಳ. ಅವಳ ಸಂಪೂರ್ಣ ಒಪ್ಪಿಗೆ ಸಿಕ್ಕಿದೆ ಎಂಬ ಒಂದು ಮಾತೇ ಸಾಕಿತ್ತು ಅವನು ರೆಕ್ಕೆ ಕಟ್ಟಿ ಹಾರಲು. ಕನಸಿನ ಲೋಕದಲ್ಲಿ ಸಂತೋಷದ ಉತ್ತುಂಗದಲ್ಲಿ ಹಾರಾಡುತ್ತಿದ್ದವನ ವಾಸ್ತವಕ್ಕೆ ತಂದದ್ದು ಅವನ ಮೊಬೈಲ್ ರಿಂಗ್ಟೋನ್. ಮೊಬೈಲ್ ಪರದೆಯ ಮೇಲಿನ ಹೆಸರು ನೋಡಿದವನು ಅವಳಿಂದ ಸ್ವಲ್ಪ ದೂರ ಸರಿದು ಕರೆ ಸ್ವೀಕರಿಸಿ, ಸರಿ ಆಯಿತು ಅಂತಷ್ಟೇ ಹೇಳಿ ಕರೆ ತುಂಡರಿಸಿದನು. ಅವಳಲ್ಲಿಗೆ ಬಂದು ಹೊರಡೋಣ್ವಾ ಎಂದು ಕಣ್ಣಲ್ಲೇ ಕೇಳಿದನು. ಅವನಿಗೆ ಒಪ್ಪಿಗೆ ಇತ್ತು. ತಲೆ ಆಡಿಸಿ ಅವನೊಂದಿಗೆ ಹೊರಟಳು. ಅವಳು ತನ್ನೊಂದಿಗೆ ತನ್ನ ಮನದರಸಿಯಾಗಿ ತನ್ನ ಹೆಜ್ಜೆಯ ಜೊತೆ ಹೆಜ್ಜೆ ಸೇರಿಸಿ ನಡೆದು ಬರುತ್ತಿರುವುದೇ ಅವನಿಗೆ ಮಹದಾನಂದ. 2 ಹೆಜ್ಜೆ ಮುಂದೆ ಇದ್ದವ ನಿಂತು ಅವಳತ್ತ ಕೈ ಚಾಚಿದನು. ಅವನ ಕೈಗೆ ತನ್ನ ಕೈ ಬೆಸೆದು ಅವಳೂ ಅವನೊಟ್ಟಿಗೆ ನಡೆದಳು. ಕತೆ ಮುಂದುವರೆಯುವುದು. ಧನ್ಯವಾದಗಳು. ದಯವಿಟ್ಟು ಕಥೆಯ ಬಗ್ಗೆ 1-2 ವಾಕ್ಯಗಳಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಕಥೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.